ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಅನ್ನೋವಂಥದ್ದನ್ನು ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ನಂಬರ್ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಣಿಸ್ತಾ ಇರುತ್ತೆ, ಹಾಗೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಇದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಾ ಇದೆ ಅಥವಾ ಇದು ನಿಮಗೆ ನಿಮ್ಮ ಲೈಫ್ಗೆ ತುಂಬ ಹತ್ರ ಆಗಿದೆ ಈ ಒಂದು ರೀಡಿಂಗ್ ಅಂತ ಅನಿಸಿದ್ರು ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅವ್ರು ರೆಸೊನೇಟೆಡ್ ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ದ ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ನೀವೇ ಅವರ ಪ್ರಪಂಚ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಸುತ್ತ ಒಂದು ಬ್ಯಾರಿಯರ್ ಇದೆ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಅವ್ರ ಹತ್ರ ಬರೋದಕ್ಕೆ ನೀವು ಬಿಡಲ್ವೇನೋ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನೀವು ಅವ್ರನ್ನ ಇಷ್ಟಪಡಲ್ವೇನೋ, ಅಥವಾ ಅವ್ರನ್ನ ನೀವು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಮತ್ತು ನಿಮ್ಮ ಪರ್ಸನ್ ಏನಾದರೂ ಬೇರೆ ಬೇರೆ ಒಂದು ಪ್ಲೇಸಲ್ಲಿದ್ದರೆ, ಅಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಅವರು USA ಅಥವಾ ಕೆನಡಾ ಇಲ್ಲ ಅಂತ ಅಂದರೆ ಯುರೋಪ್ ಈ ಥರ ಅವ್ರು ಅಲ್ಲಿದ್ದು ಆ್ಯಂಡ್ ನೀವೇನಾದರೂ ಇಂಡಿಯಾದ್ರಲ್ಲಿದ್ದರೆ ಈ ಒಂದು ರೀಡಿಂಗ್ ನಿಮಗೆ ತುಂಬ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಬಂದು ಸಿಂಹ ರಾಶಿ, ವೃಷಭ ರಾಶಿ ಮತ್ತು ಕುಂಭ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿದ್ದರೆ ಈ ಒಂದು ರೀಡಿಂಗ್ ನಿಮ್ಮದಾಗಿ. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ನೆನಪಿಸ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ನಿಮ್ಮ ಹತ್ರ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಸೊ ಈ ಪರ್ಸನ್ ಲೈಫಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನೀವು ಅವ್ರ ಬಗ್ಗೆ ಏನು ನೆಗೆಟಿವ್ ಆಗಿ ತಿಳ್ಕೊಳ್ಳಲ್ವಾ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಜಡ್ಜ್ಮೆಂಟ್ ಕಾರ್ಡ್. ಸೊ ಜಡ್ಜ್ಮೆಂಟ್ ಕಾರ್ಡ್ ಅಂತ ಅಂದರೆ ಅವ್ರಿಗೆ ಒಂದು ಅವೇಕನಿಂಗ್ ಆಗಿದೆ, ಅವ್ರಿಗೊಂದು ಪಶ್ಚಾತ್ತಾಪ ಆಗಿದೆ. ಆ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದು ಬೇಕಾಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಸೆಕೆಂಡ್ ಚಾನ್ಸ್ ಜಸ್ಟ್ ಕ್ಯಾಶುವಲ್ ಕಾನ್ವರ್ಸೇಷನ್ ಅಲ್ಲ, ಅಥವಾ ಒಂದು ಕ್ಯಾಶುವಲ್ ಮೀಟಪ್ ಅಲ್ಲ. ಅವ್ರಿಗೆ ರಿಯಲ್ ಕಮಿಟ್ಮೆಂಟ್ ಬೇಕು, ಒಂದು ಮೀನಿಂಗ್ಫುಲ್ ಕಮಿಟ್ಮೆಂಟ್ ಅನ್ನುವಂಥದ್ದು ಬೇಕು. ಈ ಒಂದು ನಿಮ್ಮ ಜೊತೆ ಅವರು ಮಾಡುವಂಥ ನೆಕ್ಸ್ಟ್ ಕಾನ್ವರ್ಸೇಷನ್ ತುಂಬ ಡೀಪ್ ಆಗಿ ತುಂಬ ಸೋಲ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವು ಕೊಡೋ ನೆಕ್ಸ್ಟ್ ಒಂದು ಚಾನ್ಸ್ ಆ ಪರ್ಸನ್ನ ಲೈಫನ್ನ ಚೇಂಜ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ ವೃಶ್ಚಿಕ ರಾಶಿಯಾಗಿದ್ದರೆ ಆ ಪರ್ಸನ್ಗೆ ತುಂಬ ಕಮಿಟ್ಮೆಂಟ್ ಕೊಡಬೇಕು, ತುಂಬ ಸ್ಟ್ರಾಂಗ್ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ 2 ಆಫ್ ಇದು ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡಿರ್ಬೋದು. ಆ್ಯಂಡ್ ನಿಮಗೆ ಅವರು ಗಿಫ್ಟ್ ಅನ್ನುವಂಥದ್ದನ್ನು ಕೊಟ್ಟಿರ್ಬೋದು. ನೀವು ಮತ್ತು ಅವರು ಬೇರೆ ಒಂದು ಪ್ಲೇಸಲ್ಲಿ ಇರೋದ್ರಿಂದ ಅವರು ಸಿಗೋವಂಥ ಟೈಮ್ಗೆ ನೀವು ಸಿಗ್ತಾ ಇರಲಿಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು BVPKH ಮತ್ತು SA ಆಗಿರೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಪರ್ಸನ್ ಇನ್ಷಿಯಲ್ ಏನಾದರೂ ಇದರಲ್ಲಿದ್ದರೆ ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಆಫ್ಟರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿದ್ದರೆ ಆ್ಯಂಡ್ ನೀವು ಅವ್ರ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡಿದ್ರೆ ಆ ಒಂದು ತಪ್ಪನ್ನು ಅವರು ಸರಿಪಡಿಸೋದಕ್ಕೆ ಅವರು ಮತ್ತೆ ನಿಮ್ಮ ಲೈಫಲ್ಲಿ ಎಂಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಪ್ರಾಬಬ್ಲಿ ನೀವು ಬೇರೆ ಟ್ಯಾರೋ ರೀಡರ್ಸ್ ಅಥವಾ ಬೇರೆ ಯಾರ ಹತ್ರ ಆದರೂ ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ, ಅವರು ಏನಾದರೂ ಈ ಪರ್ಸನ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದರೆ ಅಥವಾ ಅವರು ತಪ್ಪಾಗಿ ನಿಮ್ಮ ಹತ್ರ ಆ ಪರ್ಸನ್ ಬಗ್ಗೆ ಮಾತಾಡಿದರೆ ಈ ಪರ್ಸನ್ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಸೊ ನಿಮಗೆ ಆ್ಯಕ್ಚುಯಲ್ ರೀಸನ್ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಲೈಫಿಂದ ಈ ಪರ್ಸನ್ ಏನಾದರೂ ದೂರ ಹೋಗಿದರೆ ಅವರು ಮತ್ತೆ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕು, ಅಥವಾ ನಿಮ್ಮ ಒಂದು ಅಟೆನ್ಷನ್ ಆ ಪರ್ಸನ್ಗೆ ಈಗ ಬೇಕಾಗಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇದ್ದು, ಒಂದು ಕನ್ಫ್ಯೂಷನ್ ಇದ್ದು, ಒಂದು ಕ್ಲಾರಿಟಿ ಇಲ್ಲ ಅಂತ ಅಂದರೆ ಈ ಪರ್ಸನ್ ಆದಷ್ಟು ಬೇಗ ಅದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಿದೆ. ಸೊ ಡೆವಿಲ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಮೇಲೆ ಒಂದು ಅಬ್ಸೆಷನ್ ಇದೆ, ಒಂದು ಅಟ್ಯಾಚ್ಮೆಂಟ್ ಇದೆ. ನಿಮಗೂ ಅಷ್ಟೇ ಈ ಪರ್ಸನ್ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದೆ. ನಿಮಗೆ ಆ ಪರ್ಸನ್ನ ಮರೆಯೋದಕ್ಕಾಗ್ತಿಲ್ಲ, ಅವರಿಂದ ನೀವು ದೂರ ಇರೋದಕ್ಕಾಗ್ತಾ ಇಲ್ಲ. ಅವ್ರದ್ದೇ ನೆನಪು ಬರುತ್ತೆ, ಅವ್ರಿಗೋಸ್ಕರ ಅಳ್ತೀರಾ, ಬೇಜಾರು ಮಾಡ್ತೀರಾ, ಮತ್ತು ನಿದ್ದೆ ಬರಲ್ಲ,
ಸಿಗಲ್ಲ ನಿಮಗೆ. ಸೊ ಈ ಪರ್ಸನ್ಗೋಸ್ಕರ ನೀವು ಊಟ ತಿಂಡಿ ಎಲ್ಲ ಬಿಟ್ಟಿದ್ದೀರಾ, ಬಿಕಾಸ್ ನಿಮಗೂ ಕೂಡ ಈ ಪರ್ಸನ್ ಮೇಲೆ ಅಷ್ಟೇ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದಿದೆ. ಆ್ಯಂಡ್ ನೀವು ಈ ಪರ್ಸನ್ಗೋಸ್ಕರ ತುಂಬ ನೆನಪಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಗೆ ಅನ್ನಿಸ್ಬೋದು ಈ ಒಂದು ಪರ್ಸನ್ ಲೈಫಲ್ಲಿ ಥರ್ಡ್ ಪಾರ್ಟಿ ಯಾರೋ ಇರೋದ್ರಿಂದನೇ ಈ ಪರ್ಸನ್ ನನ್ನ ಲೈಫಿಂದ ದೂರ ಹೋದರು ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಿದ್ದೀರಾ ಅಂತ ಇಲ್ಲಿ ಅನ್ನಿಸ್ತಾ ಇರೋವಂಥದ್ದು. ಬಿಕಾಸ್ ಆ ಪರ್ಸನ್ಗೆ ಇರೋ ಒಂದು ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದು ಬೇಕಾಗಿದೆ. ಓಕೆ, ಅದೇನು ಇಲ್ಲಿ ನೋಡ್ಬೋದು 6 ಆಫ್ ಕಪ್ಸ್ ಮತ್ತು ಜಡ್ಜ್ಮೆಂಟ್ ಎರಡೂ ಒಂಥರ ಸಿಮಿಲರ್ ಕಾರ್ಡೆ. ಅಂದರೆ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದು ಬೇಕಾಗಿದೆ. ಅವ್ರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವ್ರು ನಿಜವಾಗ್ಲೂ ಈ ಒಂದು ರಿಲೇಷನ್ಶಿಪ್ಪನ್ನ ಅವರು ಸೀರಿಯಸ್ ಕಮಿಟ್ಮೆಂಟ್ ಅಂತ ತೊಗೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇದು ಒಂದು ಕ್ಯಾಶುವಲ್ ಕಾನ್ವರ್ಸೇಷನ್ ಅಲ್ಲ. ಪ್ರಾಬಬ್ಲಿ ಅವ್ರು ನಿಮಗೆ ಗಿಫ್ಟ್ ಕೊಡಬೇಕು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮನೆಯೆಲ್ಲ ನೋಡ್ಬೋದು. ಸೊ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಅವ್ರದ್ದೇ ಆದಂಥ ಒಂದು ಮನೆ ಮಾಡಿಕೊಂಡು ನಿಮ್ಮ ಜೊತೆ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದನ್ನು ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ದೇ ನೀಡ್ ಅ ಮೀನಿಂಗ್ಫುಲ್ ಕಾನ್ವರ್ಸೇಷನ್, ದೇ ನೀಡ್ ಸಮಥಿಂಗ್ ಸ್ಟ್ರಾಂಗ್. ಮತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಎಷ್ಟೇ ಎಫರ್ಟ್ಸ್ ಹಾಕ್ತಿದ್ದಾರೆ, ಯಾಕೆಂದರೆ ಅವ್ರಿಗೆ ನೀವು ಬೇಕಾಗಿದೆ. ಆ್ಯಂಡ್ ನೀವು ಕೂಡ ಅಷ್ಟೇ, ನಿಮ್ಗೆ ಅನ್ನಿಸ್ತಿರ್ಬೋದು ಈ ಒಂದು ರಿಲೇಷನ್ಶಿಪ್ ಒನ್ ಸೈಡೆಡ್ ರಿಲೇಷನ್ಶಿಪ್ ಅಥವಾ ಒಂದು ಕ್ಯಾಶುವಲ್ ರಿಲೇಷನ್ಶಿಪ್, ಆ ಪರ್ಸನ್ ಏನು ಎಫರ್ಟ್ಸ್ ಆಗ್ತಾ ಇಲ್ಲ, ಅವ್ರಿಗೆ ನಾನು ಬೇಕಾಗಿಲ್ವೇನೋ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ಗೆ ಅವ್ರದ್ದೇ ಆದಂಥ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರದ್ದೇ ಡ್ಯೂಟೀಸ್ ಇದೆ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ. ಮತ್ತು ಅವರ ಲೈಫಲ್ಲಿ ಅವ್ರಿಗೆ ಮಾಡಬೇಕಾಗಿರೋವಂಥ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ನಿಮ್ಮಿಂದ ಅವರು ದೂರ ಆಗಿರೋವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ ದ ಎಂಪ್ರೆಸ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ಗೆ ಒಂದು ಜೆನ್ಯೂನ್ ಲವ್ ಅನ್ನೋವಂಥದ್ದು ನಿಮ್ಮ ಮೇಲಿದೆ, ಒಂದು ಜೆನ್ಯೂನ್ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಆ್ಯಂಡ್ ನೀವು ಮತ್ತು ಈ ಪರ್ಸನ್ ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಬೆಳಿಬೇಕು. ಒಂದು ಫಿನಾನ್ಷಿಯಲಿ ಆಗಿರ್ಬೋದು, ಒಂದು ಮಾರಲಿ ಆಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ಆಗಿರ್ಬೋದು, ಒಂದು ಗ್ರೋತ್ ಅನ್ನುವಂಥದ್ದು ನಿಮ್ಮಿಬ್ಬರ ಜೊತೆಯಾಗಿ ಈ ಒಂದು ಜೀವನನ ನಡೆಸಬೇಕು ಅಂತ ನೀವು ಕನ್ಸು ಕಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದ ಸೇಮ್ ವೇ ಆ ಪರ್ಸನ್ ಕೂಡ ಅಷ್ಟೇ ಅದೇ ಥರ ಕನ್ಸು ಕಾಣ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಲೈಕ್ ಲಿಟ್ರಲಿ ಆ ಪರ್ಸನ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಓವರ್ ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಈವನ್ ದೋ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದ್ದರು, ಅವ್ರ ಹತ್ರ ಮಾಡೋದಕ್ಕೆ ತುಂಬ ಕೆಲಸ ಇದ್ರೂ ಕೂಡ ಆ ಪರ್ಸನ್ಗೆ ನಿಮ್ಮ ಹತ್ರ ಮಾತಾಡಬೇಕು, ಒಂದು ಮ್ಯೂಚುವಲ್ ಕಾನ್ವರ್ಸೇಷನ್ ಮಾಡಬೇಕು, ಒಂದು ಡೈರೆಕ್ಟ್ ಮೀಟ್ ಮಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಆ್ಯಂಡ್ ಈ ಪರ್ಸನ್ ಸ್ವಲ್ಪ ಫ್ಯಾನ್ಸಿ ಡ್ರೆಸ್ಸಸ್ ಅನ್ನೋವಂಥದ್ದನ್ನು ಸ್ವಲ್ಪ ಜಾಸ್ತಿ ವೇರ್ ಮಾಡ್ಬೋದು. ಅವ್ರು ಈ ಥರ ಡಿಸೈನ್ ವೇರ್ ಮಾಡ್ಬೋದು. ನೀವು ಸ್ವಲ್ಪ ಪ್ಲೇನಾಗಿ ಸಿಂಪಲ್ ಡ್ರೆಸ್ನ ನೀವು ವೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಫ್ಯಾನ್ಸಿ ಯಾವಾಗಲೂ ಶೂಸ್ ಹಾಕ್ಕೊಳ್ಳೋ ಅಂಥದ್ದು, ಈ ಥರ ಈ ಪರ್ಸನ್ ಡ್ರೆಸ್ಸಿಂಗ್ ಸೆನ್ಸ್ ಇರೋವಂಥ ಚಾನ್ಸಸ್ ಇದೆ. ಅವ್ರಿಗೆ ಡೈರೆಕ್ಟಾಗಿ ಮಾತಾಡಬೇಕು, ರಿಯೂನಿಯನ್ ಆಗಬೇಕು, ನಿಮ್ಮಿಬ್ಬರು ಕಾನ್ವರ್ಸೇಷನ್ ಮೀನಿಂಗ್ಫುಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಸೊ ಆ ಪರ್ಸನ್ಗೆ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಪ್ರಾಪರ್ ಪ್ಲ್ಯಾನ್ ಮಾಡಲ್ಲ, ಇವರೆಲ್ಲೋ ಚೀಟ್ ಮಾಡ್ತಿದ್ದಾರೆ, ಇವರೆಲ್ಲೋ ಮೋಸ ಮಾಡ್ತಿದ್ದಾರೆ, ಇವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಎಲ್ಲೋ ಬೆನ್ನು ಚೂರಿ ಹಾಕ್ಬಿಟ್ಟು ಹೋದರು, ನನ್ನನ್ನು ಯೂಟಿಲೈಸ್ ಮಾಡಿಕೊಂಡ್ರು, ಇವರ ಒಂದು ಸ್ಪೆಸಿಫಿಕ್ ಸಿಚುವೇಶನ್ಗೋಸ್ಕರ ನಾನು ಬಲಿಕ ಆದೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನೀವೇನಾದರೂ ಕುಂಭರಾಶಿ ಆಗಿದ್ದರೆ ಆ್ಯಂಡ್ ಆ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಗೇಮ್ ಪ್ಲೇ ಮಾಡಿದ್ದಾರೆ, ನಿಮ್ಮ ಜೊತೆ ಅವರು ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ಬೋದು. ಬಿಕಾಸ್ ನೀವು ಈ ಪರ್ಸನ್ ಲೈಫಲ್ಲಿ ಸ್ಟಕ್ ಆಗಿದ್ರು ಕೂಡ ಇವ್ರ ಬಗ್ಗೆ ನಿಮಗೆ ಒಂದು ಪಾಸಿಟಿವ್ ಒಪಿನಿಯನ್ ಇಲ್ಲ. ಬಟ್ ಆ ಪರ್ಸನ್ ಮಾತ್ರ ಸ್ವಲ್ಪ ಕಮಿಟ್ಮೆಂಟ್ ಅನ್ನುವಂಥದ್ದು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಅಥವಾ ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ನಿಮ್ಮನ್ನು ಅಪ್ರೋಚ್ ಮಾಡಿದರೆ ನೀವು ಈಗಲೂ ಕೂಡ ಈ ಪರ್ಸನ್ನ ಇದೇ ಥರ ತಪ್ಪಾಗಿ ತಿಳ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಬಟ್ ನೀವು ಪರ್ಸ್ಪೆಕ್ಟಿವ್ ಅನ್ನುವಂಥದ್ದನ್ನು ಚೇಂಜ್ ಮಾಡಬೇಕು. ನೀವು ಆ ಪರ್ಸನ್ ಬಗ್ಗೆ ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಅದನ್ನು ಚೇಂಜ್ ಮಾಡಿ ಅವರ ಪ್ರಾಬ್ಲಮ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಸೊ ದಿಸ್ ಪರ್ಸನ್ ಈಸ್ ಲೈಕ್ ಅವರ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಅವರು ಸ್ಟಕ್ ಆಗಿದ್ದಾರೆ. ಸೊ ಅವ್ರಿಗೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಲೈಫ್ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನೀವು ಮಾತ್ರ ಆ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಸ್ವಲ್ಪ ಓವರ್ ಥಿಂಕ್ ಮಾಡೋದು, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಯಾರೋ ಥರ್ಡ್ ಪಾರ್ಟಿ ಇದ್ದಾರೆ, ಯಾರಿಗೋಸ್ಕರನೋ ಅವರು ನಿಮ್ಮನ್ನು ಚೀಟ್ ಮಾಡಿದ್ರು, ಈ ಥರ ಎಲ್ಲ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ಈ ಪರ್ಸನ್ನ
ಮೇಲೆ ಇರುವಂಥ ಫೀಲಿಂಗ್ಸ್ ಡೇ ಬೈ ಡೇ ನಿಮಗೆ ಅದು ಕಮ್ಮಿ ಆಗ್ತಿರ್ಬೋದು. ಅಂದರೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ನಿಮ್ಮ ಬ್ರೈನ್ ಅದೇ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ನೋಡೋಣ ಯೂನಿವರ್ಸ್ ಇಂದ ನಿಮ್ಗೇನು ಮೆಸೇಜ್ ಅನ್ನುವಂಥದ್ದು ಬರ್ತಾ ಇದೆ ಅಂತ ಅಂದ್ಬಿಟ್ಟು, ಅಥವಾ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಇಲ್ಲಿ ನೋಡೋಣ. ಓಕೆ, ಅವರು ಮತ್ತು ನೀವು ತುಂಬ ಫ್ಲರ್ಟ್ ಮಾಡ್ಕೊಂಡು ಮಾತಾಡಿದ್ದೀರಾ. ಅಂದರೆ ನೀನು ಆ ಥರ ಇದೆಯಾ, ನೀನು ನೋಡೋದಕ್ಕೆ ಈ ಥರ ಇದೆಯಾ, ಅಥವಾ ನೀನು ಮಾತಾಡಿದ್ರೆ ನಿನ್ನ ವಾಯ್ಸ್ ಚೆನ್ನಾಗಿದೆ, ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ನೀನು ತುಂಬ ಒಳ್ಳೆಯವನು, ನೀನು ತುಂಬ ಒಳ್ಳೆಯವರು, ನಿನ್ನ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಒಬ್ರನ್ನ ಒಬ್ಬರು ತುಂಬಾ ಫ್ಲರ್ಟ್ ಮಾಡಿಕೊಂಡು ನೀವಿಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ವೆಡ್ಡಿಂಗ್ ಅಂತ ಬರ್ತಾ ಇದೆ. ನೀವಿಬ್ಬರೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದು ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಒಂದು ಲೈಫಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಇರುವಂಥ ಕಮಿಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇನ್ ಕೇಸ್ ನೀವು ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ದರೆ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಈ ಪರ್ಸನ್ ನಿಮ್ಮನ್ನು ಬಂದು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದು ನೀವು ನಿಮ್ಮ ಇನ್ನೊಬ್ಬ ಪಾರ್ಟ್ನರ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಆ ಪರ್ಸನ್ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಒಂದು ಸೋಲ್ಮೇಟ್ ಥರ, ಒಂದು ಸೋಲ್ಫುಲ್ ಪಾರ್ಟ್ನರ್ ಥರ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ನೀವು ಏನು ಅನ್ಕೋಬೋದು ಆ ಪರ್ಸನ್ ಬಗ್ಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಭಯ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೊಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಬೇಕು. ಅವರು ನಿಮ್ಮ ಹತ್ರ ವಾಪಸ್ ಬಂದರೆ ಅದೊಂದು ಕ್ಯಾಶುಯಲ್ ಕಾನ್ವರ್ಸೇಷನ್ ಅಲ್ಲ, ಒಂದು ಪ್ರಾಪರ್ ಕಮಿಟ್ಮೆಂಟ್ ಅನ್ನುವಂಥದ್ದು ಈ ಪರ್ಸನ್ ಕೇಳ್ತಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಕೆರಿಯರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಕೆರಿಯರ್ ಗ್ರೋತ್ ಇಲ್ಲ, ಬಿಸ್ನೆಸ್ ಗ್ರೋತ್ ಇಲ್ಲ, ಫಿನಾನ್ಷಿಯಲ್ ಲಾಸಸ್ ಅಥವಾ ತುಂಬ ಸಾಲ ಆಗ್ತಾ ಇದೆ ಅಂತ ಅಂದರೆ ನೀವು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು ಟು ಅಟ್ರ್ಯಾಕ್ಟ್ ಮನಿ. ಮತ್ತು ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರೋದಕ್ಕೆ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಗೇನಾದರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಥವಾ ನಿಮ್ಗೇನೋ ಕ್ಲಾರಿಟಿ ಇಲ್ಲ, ಈ ಥರ ಏನಾದರೂ ಇದ್ದರೆ ನೀವು ಈ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಆ್ಯಂಡ್ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಕಾಸ್ಟ್ ಬಂದು 650 ಆ್ಯಂಡ್ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬಂದು 750. ಸೊ ನಿಮ್ಮ ರಿಲೇಷನ್ಶಿಪ್ ಮತ್ತು ನಿಮ್ಮ ಮನಿ ಪ್ರಾಬ್ಲಮ್ ಇದನ್ನು ರಿಸಾಲ್ವ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಈ 2 ಬ್ರೇಸ್ಲೆಟ್ನ ನೀವು ವೇರ್ ಮಾಡ್ಬೋದು. ಆ್ಯಂಡ್ ಈ ಒಂದು ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡ್ಬೋದು. ಥ್ಯಾಂಕ್ ಯು.